octopus and Octopus and tortoise and the monkey has saw the little bird and put it some leaf and soft bed and 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 fruits. say it in your own words only. Okay, complete it. Fruits ಆಮೇಲೆ after that it started eating fruits. Monkey ate the fruits. One day, 3 little pigs made a house. One pig made of house with a straw. Another one pig made of stick. And another one pig made of in the bricks. One day, the big bad wolf come and blow the straw house. It went to stick house and it blow the stick house too, and 2 pigs run to the brick house. My name is Good morning, friends. I'm going to say a small story of Lion and the Mouse. One day, Lion was sleeping. Mouse playing on it. Lion woke up. He caught the mouse, going to kill it. Mouse said, "Please forgive me." Lion said, "Okay." One day, Lion caught in a net. Mouse chewing on it. Lion became free. Lion said, "Thank you, Mouse." Moral of the story is, a small acts of kindness will be rewarded greatly. One day, one thirsty crow is very thirsty, so look for water here and there. So last, see one small of pot and water. Story name is Wolf and the Boy. Once upon a time, there was a wolf. There was a boy. Okay. Boy is getting bored. Boy shouted, "Wolf came! Wolf came!" Villagers came running with big sticks. Villagers. One day, Parvati said, "I am going to the In English, Kannada, English, both you say. No problem. I'll go to my parents' house. No? Then? Okay, say it in Kannada. ಒಂದು ಕೈಲಾಸ ಪರ್ವತದಲ್ಲಿ ಪಾರ್ವತಿ ಮತ್ತೆ ಶಿವ ವಾಸವಾಗುತ್ತಿದ್ದರು.
ಒಂದಿನ ಪಾರ್ವತಿ ನಂದಿನ ಕಡಿತು. ಅವಾಗ ಏನು ಅಂತ ನಂದಿ ಕೇಳ್ದ. ಅದಕ್ಕೆ ಪಾರ್ವತಿ ಹೇಳಿದ್ಲು, ನಾನು ಸ್ನಾನ ಮಾಡಲಿಕ್ಕೆ ಹೋಗ್ತಿದ್ದೀನಿ, ಅದಕ್ಕೆ ಯಾರ್ದು ಕಳಿಸ್ಬೇಡ ಮನೆಗೆ ಅಂತ ಹೇಳ್ತದೆ ಪಾರ್ವತಿ. ಆಮೇಲೆ ಶಿವ ಬಂದಂತೆ. ಶಿವನ್ನ ನಂದಿ ತಡುತ್ತಂತೆ. ಎಂತಕ್ಕೆ ತಡುತ್ತಿದ್ಯಾ ಅಂತ ಶಿವ ಕೇಳ್ತಾನೆ. ಅದಕ್ಕೆ ಬಿಡಿ ಪಾರ್ವತಿ ಸ್ನಾನ ಮಾಡಲಿಕ್ಕೆ ಹೋಗಿದ್ದಾರೆ, ಅದಕ್ಕೆ ನನ್ನ ಬಡ ಹುಡುಗ ಯಾರನ್ನು ಮನೆಗೆ ಕಳಿಸ್ಬೇಡಿ ಅಂತ ಹೇಳಿದ್ದಾರೆ ಅಂತ ನಂದಿ ಹೇಳುತ್ತೆ. ಅದಕ್ಕೆ ಮೂರ್ಖವೇ ಅಂತ ಶಿವ ಹೇಳ್ತಾನೆ. ಅದಕ್ಕೆ ಇದು ನಾನು ಪಾರ್ವತಿಯವರ ಗಂಡ ಅಂತ ಶಿವ ಹೇಳ್ತಾನೆ. ಅದಕ್ಕೆ ಬಿಟ್ಬಿಡ್ತಾನೆ ನಂದಿ. ಅದಕ್ಕೆ ಇದು ಪಾರ್ವತಿ ಬೇಜಾರು ಮಾಡ್ಕೊಂಡ್ಬಿಟ್ಟು ಆಮೇಲೆ ಎಂತಕ್ಕೆ ನಂದಿ ನಾನು ಯಾರನ್ನೂ ಒಳಗೆ ಬಿಡಬೇಡ ಅಂದ್ರೂ ಬಿಟ್ಟಿದ್ದಾಳೆ ಅಂತ ಬೇಜಾರು ಮಾಡ್ಕೊತಾಳೆ. ಅದಕ್ಕೆ ಇದು ಶಿವ ಕೇಳ್ತಾನೆ, ಎಂತಕ್ಕೆ ನೀನು ಬೇಜಾರು ಮಾಡ್ಕೊಂಡು ಕುಂತಿದ್ಯಾ ಅಂತ. ಅದಕ್ಕೆ ಎಂತಕ್ಕೆ ನಂದಿ ನಿಮ್ಮನ್ನ ಒಳಗೆ ಬಿಟ್ಟ ಅಂತ ಪಾರ್ವತಿ ಕೇಳ್ತಾಳಂತೆ. ಎಂತಕ್ಕಂದ್ರೆ ಶಿವ ಹೇಳ್ತಾನೆ, ನಂದಿ ತರ್ದ ನನ್ನ, ಅದಕ್ಕೆ ನಾನು ಬೈಬಿಟ್ಟು ಬಂದ್ಬಿಟ್ಟೆ ಅಂತ ಶಿವ ಹೇಳ್ತಾನೆ. ಒಂದ್ ದಿವಸ ಪಾರ್ವತಿ ಸ್ನಾನ ಮಾಡಲು ಹೋಗುವಾಗ ಒಂದು ಗೊಂಬೆ ತಯಾರು ಮಾಡ್ತಾಳೆ. ಅದಕ್ಕೆ ಜೀವ ಕೊಟ್ಬಿಟ್ಟು ಅದಕ್ಕೆ ಗಣೇಶ ಅಂತ ಹೆಸರು ಇರ್ತಾಳೆ. ಅದಕ್ಕೆ ಒಂದ್ ದಿವಸ ಪಾರ್ವತಿ ಸ್ನಾನ ಮಾಡಕ್ ಹೋದ್ಲ. ಅದಕ್ಕೆ ಗಣೇಶನ ಕಟ್ಬಿಟ್ಟು ಆಮೇಲೆ, ನೋಡಪ್ಪ ಗಣೇಶ, ನಾನು ಸ್ನಾನ ಮಾಡಲಿಕ್ಕೆ ಹೋಗ್ತಿದ್ದೀನಿ, ನಾನು ಸ್ನಾನ ಮಾಡೋವರೆಗೂ ಯಾರನ್ನೂ ಮನೆ ಒಳಗೆ ಬಿಡಬೇಡ ಅಂತ ಪಾರ್ವತಿ ಹೇಳ್ತಾಳೆ. ಅದಕ್ಕೆ ಸರಿ ಆಯ್ತು ಅಮ್ಮ ಅಂತ ಗಣೇಶ ಹೇಳುತ್ತೆ. ಅದಕ್ಕೆ ಅವಾಗ ಶಿವ ಬರ್ತಾನಂತೆ. ಶಿವನ್ನ ಕಡ್ಡಿ ಹಿಡ್ಕೊಂಡು ಗಣೇಶ ತಡೀತಾನಂತೆ. ಅದಕ್ಕೆ ಎಂತಕ್ಕೆ ತಡೀತಿದ್ಯಾ ಮಗುವೆ, ನಿನ್ನ ಹೆಸರೇನು ಅಂತ ಶಿವ ಕೇಳ್ತಾನಂತೆ. ಅದಕ್ಕೆ ನನ್ನ ಹೆಸರು ಗಣೇಶ ಅಂತ ಗಣೇಶ ಹೇಳ್ತಾನೆ. ಅದಕ್ಕೆ ಎಂತಕ್ಕೆ ನೀನು ಇಲ್ಲಿ ನಿಂತಿದ್ಯಾ ಅಂತ ಶಿವ ಕೇಳ್ತಾನೆ. ಎಂತಕ್ಕಂದ್ರೆ ನಾನು ನಿನ್ನ ಹೆಂಡತಿಯವರ ಮಗ ಅಂತ ಗಣೇಶ ಹೇಳ್ತಾನೆ. ಅದಕ್ಕೆ ಶಿವ ಒಂದು ಅವನ ತಲೆನ ಕಟ್ಟಿಸ್ಬಿಡ್ತಾನೆ. ಅದಕ್ಕೆ ಗಣೇಶ ಅಮ್ಮ ಅಂತ ಕೂಗ್ತಾನೆ. ಅದಕ್ಕೆ ಬಂದ್ಬಿಟ್ಟು ಪಾರ್ವತಿ ನೋಡ್ತಾಳೆ, ಎಂತಕ್ಕೆ ನನ್ನ ಮಗುನ ಸಾಯಿಸಿದ್ಯಾ ಅಂತ ಪಾರ್ವತಿ ಹೇಳ್ತಾಳೆ. ಇಷ್ಟು ಚಿಕ್ಕ ಮಗುನ ಎಂತಕ್ಕೆ ನೀವು ಸಾಯಿಸಿದ್ರಿ ಅಂತ ಪಾರ್ವತಿ ಕೇಳ್ತಾಳೆ. ಇದು ನನ್ನ ಮಗ ಅಂತ ಪಾರ್ವತಿ ಹೇಳ್ತಾಳೆ. ಅದಕ್ಕೆ ಶಿವ ಹೇಳ್ತಾನೆ, ಅವನು ನನ್ನ ತಡ್ದ, ಅದಕ್ಕೆ ನಾನು ಸಾಯಿಸ್ಬಿಟ್ಟೆ ಅವನ್ನ ಅಂತ ಶಿವ ಹೇಳ್ತಾನೆ. ಅದಕ್ಕೆ ಅವಾಗ ಎಲ್ಲರೂ ಬಂದು ಅವನಿಗೆ ಒಂದು ಆನೆಯಿಂದ ತಲೆ ತಗೊಂಬಂದು ಹಾಕುದ್ರಂತೆ. ಅದಕ್ಕೆ ಎಲ್ಲರೂ ಅವನಿಗೆ ನಿಂಗೆ ಫಸ್ಟು ಪೂಜೆ ಮಾಡಬೇಕು, ಎಲ್ಲರೂ ಎಂತಕ್ಕಂದ್ರೆ ನಿಂಗೆ ಹೊಸ ತಲೆ ಬಂದ್ಬಿಸ್ತು ಅಂತ ಎಲ್ಲರೂ ಹೇಳ್ತಾರೆ. Good morning everyone. My name is Akshobhya. My story name Fox and Grapes. Once there was a fox. He was very hungry. He come to a garden. He saw bunches of grapes. He grapes very high. He jumped very high. He jumped.
jump very again. He last he was tired. He eating two grapes. He grapes are sore and went over moral grapes are What did he say? What did the fox say? The grapes are sour. grapes are sore. Moral grapes are sore. Moral Moral of the story is? fox and grapes. Okay. My name is Priyan. My story name is Lion Mouse. Once upon a time, there is a lion mouse in a jungle. Lion is sleeping. Mouse started playing on it. Lion woke up. Lion mouse the caught going to kill. Mouse, sorry. Lion, let him go. After some days, lion caught in the net. Mouse cut the net. Cut. Lion has freeze. Lion has thank you, mouse. Thank you. Lion has free. Model of story: do good, have good. Very good. Once upon a time, there lived a crow. It was so hungry. He went to the search of food. Is he the one house? And they keep bread piece and pick it up and sat on the tree. And fox came and said, ಹೇಳಿದ್ರಂತೆ ಆಮೇಲೆ ಅವರು ಎಲ್ಲ ಬೈದ್ರಂತೆ ಆಮೇಲೆ ಅವ್ರ ಅಮ್ಮಂಗೆ ಹೇಳಿದ್ರಂತೆ ಆಮೇಲೆ ಅವ್ರ ಅಮ್ಮ ಬೈದ್ರಂತೆ ಬೆಣ್ಣೆ ಫುಲ್ ಖಾಲಿ ಆಗ್ಬಿಡ್ತು ಅಂತ ಆಮೇಲೆ ಮತ್ತೆ ಮಾಡಿ ಇಡಲ್ಲ ಅಂತ ಅಂದ್ರಂತೆ ಮೊರಲ್ ಆಫ್ ದ ಸ್ಟೋರಿ ಕೃಷ್ಣ and ಬನ್ನಿ Krishna? Once upon a time, there lived lion and a mouse. One day, lion was sleeping. The mouse started playing on it. The lion woke up. We caught up the mouse and was going to kill. The mouse requested forgiveness. The lion let me go. After some days, the lion caught in the net. The mouse cut it with his teeth. The lion was free. The lion thank you to the mouse. The moral of the story is do good, have good. Very good. Once